ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಫಸ್ಟ್ ಈ ಕಾಮೆಂಟ್ಗೆ ನಾನು ರಿಪ್ಲೈ ಮಾಡ್ತೀನಿ. ನೀವೇನಾದರೂ ರಿಪ್ಲೈ ಮಾಡಲಿಲ್ಲ ಅಂತಂದ್ರೆ ಗಾಡ್ ವಿಲ್ ಗಿವ್ಸ್ ಯು ಬ್ಯಾಡ್ ನ್ಯೂಸ್ ಅಂತ ಹೇಳಿದ್ದಾರೆ. ಆ್ಯಂಡ್ ಎಸ್, ನೀವು ಒಬ್ಬರಿಗೆ ಒಳ್ಳೇದು ಮಾಡಿದರೆ, ಒಬ್ಬರಿಗೆ ಒಳ್ಳೇದನ್ನ ಬಯಸಿದ್ರೆ ಆಟೋಮೆಟಿಕ್ ಆಗಿ ಗಾಡ್ ನಿಮಗೆ ಒಳ್ಳೇದು ಮಾಡೇ ಮಾಡ್ತಾರೆ. ನೀವು ಒಬ್ಬರಿಗೆ ಕೆಟ್ಟದ್ದು ಮಾಡಿದರೆ ಆಟೋಮೆಟಿಕ್ ಆಗಿ ಗಾಡ್ ನಿಮಗೆ ಕೆಟ್ಟದ್ದು ಮಾಡೇ ಮಾಡ್ತಾರೆ. ಸೊ ಈ ಥರ ಎಲ್ಲ ಕಾಮೆಂಟ್ಸ್ ಹಾಕೋ ಬದಲು ನೀವು ನಾರ್ಮಲ್ ಆಗಿ ರಿಪ್ಲೈ ಕೊಟ್ಟಿದ್ರು ಕೂಡ, ಕಾಮೆಂಟ್ ಮಾಡಿದ್ರು ಕೂಡ ನಾನು ರಿಪ್ಲೈ ಮಾಡ್ತಿದ್ದೆ. ಓಕೆನಾ? ಆ್ಯಂಡ್ ಗಾಡ್ಗೆ ಗೊತ್ತು ಯಾರು ಯಾವ ಥರ ಇದ್ದಾರೆ, ಯಾರು ಯಾವ ಥರ ಇದ್ದಾರೆ ಅಂತ. ಓಕೆ, ಸೊ ನೆಕ್ಸ್ಟ್ ಟೈಮ್ ಕಾಮೆಂಟ್ ಮಾಡಬೇಕು ಅಂತಂದರೆ ಸ್ವಲ್ಪ ತಲೆ ಯೂಸ್ ಮಾಡಿಕೊಂಡು ಕಾಮೆಂಟ್ ಮಾಡಿ. ಆ್ಯಂಡ್ ನಾನು ಎಲ್ರದ್ದು ಕಾಮೆಂಟ್ಸ್ ನೋಡ್ತೀನಿ ಆ್ಯಂಡ್ ಎಲ್ರಿಗೂ ರಿಪ್ಲೈ ಕೂಡ ಕೊಡ್ತೀನಿ. ಯಾರಿಗೆ ರಿಪ್ಲೈ ಕೊಡಲ್ಲ ಅಂತಂದರೆ, ನಾನು ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ, ನೀವು ವಿಡಿಯೋನೇ ಪೂರ್ತಿಯಾಗಿ ನೋಡಲ್ಲ, ಹಾಗೇ ನೀವು ಅದೇ ಬಂದು ಕಾಮೆಂಟ್ ಹಾಕ್ತೀರಾ. ಸೊ ಅಂಥವ್ರಿಗೆ ನಾನು ರಿಪ್ಲೈ ಮಾಡಲ್ಲ ಅಷ್ಟೇ. ನಾನು ವಿಡಿಯೋದಲ್ಲಿ ಹೇಳೋದನ್ನ ಬಿಟ್ಟು ಬೇರೆ ಏನಾದರೂ ಕಾಮೆಂಟ್ ಮಾಡಿದರೆ 100% ನಾನು ನಿಮಗೆ ರಿಪ್ಲೈ ಮಾಡೇ ಮಾಡ್ತೀನಿ. ನೀವು ಅಬ್ಸರ್ವ್ ಮಾಡಿರಬಹುದು. ಓಕೆ, ಸೊ ಬ್ಯಾಕ್ ಟು ದ ಪಾಯಿಂಟ್. ಏನಪ್ಪಾ ಅಂತಂದ್ರೆ, ಇವತ್ತಿನ ವಿಡಿಯೋದಲ್ಲಿ ಕೌಶಲ್ ಕಾರಲ್ಲಿ ಹೇಗೆ ರಿಜಿಸ್ಟರ್ ಆಗೋದು ಅಂತ ಹೇಳ್ಕೊಡ್ತೀನಿ. ಬಿಕಾಸ್ ಸಾಕಷ್ಟು ಜನರು ಒಂದು ಸಪ್ರೇಟ್ ಆಗಿ ವಿಡಿಯೋ ಮಾಡಿ ಹೇಳಿ, ಬಿಕಾಸ್ ನಮಗೆ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಕೇಳ್ತಾ ಇದ್ರಿ. ಅಂಡ್ ಹೊಸದಾಗಿ ಅಪ್ಲಿಕೆಂಟ್ಸ್ ಯಾರೆಲ್ಲ ಇರ್ತಾರೆ ಅವರು ಕೂಡ ಈ ಒಂದು ವಿಡಿಯೋ ಅವಶ್ಯಕತೆ ಇದೆ. ಓಕೆ, ಸೊ ಇದರಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ನೀವು ಕೂಡ ರಿಜಿಸ್ಟರ್ ಆಗಿ. ಜೊತೆಗೆ ಸಾಕಷ್ಟು ಜನರು ಕಾಮೆಂಟ್ಸ್ ಮಾಡ್ತಾ ಇದ್ರಿ, ಅಕ್ಕ ನಾವು ಆಲ್ರೆಡಿ ಒಂದ್ಸಲ ರಿಜಿಸ್ಟರ್ ಆಗಿದ್ದೀವಿ, ಹಾಗೆ ನಾವು ರಿಜಿಸ್ಟರ್ ಆಗ್ಬೇಕಾ ಅಂತ ಕೇಳ್ತಾ ಇದ್ರಿ. ಅದಕ್ಕೂ ಕೂಡ ಆನ್ಸರ್ ಮಾಡ್ತೀನಿ. ಜೊತೆಗೆ ಎಸ್, ಏನಪ್ಪಾ ಅಂತಂದ್ರೆ, ನಾವು ಯುವನಿಧಿಯಿಂದ 1-2-3 ಮಂತ್ಸ್ ಈ ತರ ನಾವು ದುಡ್ಡು ತಗೊಂಡಿದೀವಿ. ಸೊ ನಾವು ಕೂಡ ಅಪ್ಲೈ ಮಾಡ್ಬೇಕಾ, ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಬೇಸಿಕ್ ಆಗಿ. ಓಕೆ, ಸೊ ಯಾರೆಲ್ಲ ಈ ಒಂದು ಕೌಶಲ್ ಕಾರ್ಗೆ ಅಪ್ಲೈ ಮಾಡಬೇಕು ಅಂತ ಎಲ್ಲ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ದ್ಯಾಟ್ ನಿಮಗೆ ಯುವನಿಧಿ ರಿಲೇಟೆಡ್ ಟಾಪಿಕ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಟ್ರೈನಿಂಗ್ ಅಪ್ಡೇಟ್ಸ್ಗಳಾಗಿರ್ಬೋದು ನನ್ನ ಒಂದು ಚಾನಲ್ ಅಲ್ಲಿ ನಿಮಗೆ ಅಪ್ ಟು ಡೇಟ್ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಅಂಡ್ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಶೀನ್ ಆ್ಯಪ್ ಬಗ್ಗೆ. ಆ ಆ್ಯಪ್ ಒಂದು ಹೊಸದಾಗಿ ಆ್ಯಪ್ ಬಂದಿದೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ಅಲ್ಲಿ ನಮಗೆ 2,000 ರೂಪಾಯಿ ಕೊಡ್ತಾರೆ ಫ್ರೀ ಆಫ್. 2,000 ರೂಪಾಯಿ ಕೂಪನ್ ಕೊಡ್ತಾರೆ. ಆ 2,000 ರೂಪಾಯಿ ನಾವು ಏನಾದ್ರೂ ಪರ್ಚೇಸ್ ಮಾಡ್ಕೋಬಹುದು ಫ್ರೀ ಆಫ್ ಕಾಸ್ಟ್. ಒಂದು ದುಡ್ಡು ಖರ್ಚು ಮಾಡೋಂಗಿಲ್ಲ ಅಂಡ್ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರೋದಿಲ್ಲ. ಅಂಡ್ ಜೆನ್ಯೂನ್ ಪ್ಲಾಟ್ಫಾರ್ಮ್ ಇದೆ. ನಾನು ಆಕ್ಚುಲಿ 2 ಇನ್ಸ್ಟಾಗ್ರಾಮ್ ಅಕೌಂಟ್ ಮಾಡ್ಕೊಂಡು 4,000 ರೂಪಾಯಿ ಕೂಪನ್ ಯೂಸ್ ಮಾಡ್ಕೊಂಡು ಆರ್ಡರ್ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಆ ಒಂದು ಅಪ್ಲಿಕೇಶನ್ ನೋಡ್ಕೊಳ್ಳಿ. ನಾನೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ನೀವು ಕೂಡ 2,000 ರೂಪಾಯಿ ಏನಾದ್ರೂ ಪ್ರಾಡಕ್ಟ್ಸ್ ಕಾರ್ಟ್ ಅಲ್ಲಿ ಆಡ್ ಮಾಡ್ಕೊಂಡು ಆರ್ಡರ್ ಮಾಡ್ಕೋಬಹುದು ಫ್ರೀ ಆಫ್ ಕಾಸ್ಟ್. ಬನ್ನಿ ಇವಾಗ ಈ ಕೌಶಲ್ ಕಾರ್ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಫಸ್ಟ್ ಇವ್ರಿಗೆ ರಿಪ್ಲೈ ಕೊಡೋಣ. ಏನಪ್ಪ ಅಂತಂದರೆ, ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದರೆ, ಈ ಥರ ಕಾಮೆಂಟ್ ಮಾಡೋದನ್ನು ಬಿಡಿ ಮೊದಲು. ಓಕೆನಾ? ಸೊ ನೆಕ್ಸ್ಟ್ ನವೆಂಬರ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡೋದಕ್ಕೆ ಟೈಮ್ ಕೊಡ್ತಾರೆ, 1ನೇ ತಾರೀಕಿಂದ 25ನೇ ತಾರೀಕು. ಸೊ ಆವಾಗ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ರಿ ಅಂತಂದರೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳದ ಹಣ ನಿಮಗೆ ಬರ್ತಾ ಹೋಗುತ್ತೆ. ಓಕೆನಾ? ಸೊ ಇವಾಗ ಕೌಶಲ್ ಕಾರ್ಗೆ ರಿಜಿಸ್ಟರ್ ಆಗಬೇಕು ಅಂತಂದರೆ ಮೊದಲು ನೀವು ಕೌಶಲ್ ಕಾರ್ ಕರ್ನಾಟಕ ಅಂತ ಬ್ರೌಸರಲ್ಲಿ ಸರ್ಚ್ ಮಾಡಿ, ಗೂಗಲ್ ಅಥವಾ ಕ್ರೋಮ್. ಇಲ್ಲಿ ನಿಮಗೆ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಏನು ವೆಬ್ಸೈಟ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅದನ್ನು ಕ್ರಾಸ್ ಮಾರ್ಕ್ ಮಾಡಿ ಕ್ಲೋಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೀವು ನೋಡ್ಬೋದು, ಇಲ್ಲಿ ಕೆಳಗಡೆ ಆನ್ಲೈನ್ ಸರ್ವಿಸಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಆಫ್ ಕ್ಯಾಂಡಿಡೇಟ್ ಫಾರ್ ಟ್ರೈನಿಂಗ್ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅಪ್ರೆಂಟಿಸ್ಶಿಪ್ ಮತ್ತು ಸ್ಕಿಲ್ ಟ್ರೈನಿಂಗ್ 2 ಆಪ್ಷನ್ ಸಿಗುತ್ತೆ. ನೀವು ಯಾವ್ದು ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಬಟ್ ಬೆಟರ್ ನೀವು ಯುವನಿಧಿಗೆ ಸ್ಕಿಲ್ ಟ್ರೈನಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ನೀವು ಈ ರೀತಿಯಾಗಿ ನೋಡ್ತೀರಾ, ಇಲ್ಲಿ ಓಕೆ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಬರ್ತಾ ಇಲ್ಲ. ಅಗೇನ್ ಇನ್ನೊಂದು ಸಲ ನೀವು ಕ್ಲಿಕ್ ಮಾಡಿ. ಡಬಲ್ ಸಲ ಓಕೆ ಅಂತ ನೀವು ಡಬಲ್ ಕ್ಲಿಕ್ ಮಾಡಬೇಕಾಗತ್ತೆ. ಆವಾಗ ಮಾತ್ರ ನಿಮಗೆ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಜಸ್ಟ್ ನೀವು ಒಂದೇ ಸಲ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ಓಪನ್ ಆಗಲ್ಲ. ಒಂದೇ ಸಲ 2 ಸಲ ಅಂದರೆ ಓಕೆ ಮೇಲೆ ಡಬಲ್ ಟ್ಯಾಪ್ ಮಾಡಿ, ಆವಾಗ ನಿಮಗೆ ಈ ವೆಬ್ಸೈಟ್ ಓಪನ್ ಆಗುವಂಥದ್ದು. ನೆಕ್ಸ್ಟ್ ನೀವೇನಪ್ಪ ಮಾಡಬೇಕು ಅಂತಂದರೆ, ವಾಟ್ ವುಡ್ ಯು ಲೈಕ್ ಟು ರಿಜಿಸ್ಟರ್ ಫಾರ್ ಅಂತ ಇದೆ. ಇಲ್ಲಿ ನೀವು ಸ್ಕಿಲ್, ಅಪ್ರೆಂಟಿಸ್ಶಿಪ್, ಎಂಪ್ಲಾಯ್ಮೆಂಟ್, ಸೆಲ್ಫ್ ಎಂಪ್ಲಾಯ್ಮೆಂಟ್ 4 ಆಪ್ಷನ್ ಕೊಟ್ಟಿದ್ದಾರೆ.
ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಬಟ್ ನಾನು ನಿಮಗೆ ಸ್ಕಿಲ್ ತೋರಿಸ್ತೀನಿ. ಸ್ಕಿಲ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಸೊ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ನೆಕ್ಸ್ಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಆ್ಯಂಡ್ ಸಾಕಷ್ಟು ಜನರಿಗೆ ಇಲ್ಲಿ ಸ್ಕಿಲ್ ಅಂತ ಆಪ್ಷನ್ ತೋರಿಸೋದಿಲ್ಲ ಮೊದಲಿಗೆ. ಓಕೆ, ಸೊ ಸ್ಕಿಲ್ ಮೇಲೆ ತೋರಿಸಿದ್ರು ಕೂಡ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡೋದಕ್ಕೆ ಆಪ್ಷನ್ ತೋರಿಸಲ್ಲ. ಸೊ ಅಂಥವ್ರು ಏನಪ್ಪ ಮಾಡಬೇಕು ಅಂತಂದರೆ ಇಲ್ಲಿ 3 ಲೈನ್ಸ್ ಇದೆ ಅಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇದೆ ಅಲ್ವಾ, ಅದ್ರ ಮುಂದೆ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಸ್ಪಿರೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದಾಗ ನಿಮಗೆ ಆವಾಗ ಸ್ಕಿಲ್ ಈ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆ, ಸೊ 2 ಆಪ್ಷನ್ ನಾನು ಹೇಳಿದ್ದೀನಿ. ಸೊ ಫಸ್ಟ್ ಆಪ್ಷನ್ ನಿಮಗೆ ಬರಲಿಲ್ಲ ಅಂತಂದರೆ ಈ ರೀತಿಯಾಗಿ ನೀವು ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಸ್ಕಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ಸಾಕಷ್ಟು ಜನರು ಆಲ್ರೆಡಿ ಒಂದು ಸಲ ರಿಜಿಸ್ಟರ್ ಆಗಿರ್ತಾರೆ. ಸೊ ಅಂಥವ್ರು ಅಗೇನ್ ರಿಜಿಸ್ಟರ್ ಆಗಬೇಕಾ ಅಂತ ಕೇಳ್ತೀರಾ. ಸೊ ಅಂಥವರು ರಿಜಿಸ್ಟ್ರೇಷನ್ ಆಗೋ ಅವಶ್ಯಕತೆ ಇಲ್ಲ. ಓನ್ಲಿ 1 ಟೈಮ್ ರಿಜಿಸ್ಟರ್ ಆದರೆ ಸಾಕು, ನೆಕ್ಸ್ಟ್ ಟೈಮ್ ಆಗೋ ನೆಸೆಸಿಟಿ ಇಲ್ಲ. ಓಕೆ, ಸೊ ಇಲ್ಲಿ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಯು ಆರ್ ಆಲ್ರೆಡಿ ರಿಜಿಸ್ಟರ್ ಅಂತ ಬರುತ್ತೆ. ಸೊ ಅಂಥವರು ರಿಜಿಸ್ಟರ್ ಆಗೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಇವಾಗ ನಾನು ನನ್ನ ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ನೆಕ್ಸ್ಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಎಸ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಓಕೆ, ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಒಂದಿಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ, ಏನೆಲ್ಲ ಸೆಲೆಕ್ಟ್ ಮಾಡಬೇಕು ನಾವು ಅಂತ. ಸೊ ಅದೆಲ್ಲ ನಿಮಗೆ ಕನ್ಫ್ಯೂಷನ್ ದೂರ ಆಗಬೇಕು ಅಂತಂದರೆ ಫುಲ್ ವಿಡಿಯೋ ನೋಡಿ. ಓಕೆ, ಎಲ್ಲನೂ ಡೀಟೇಲಾಗಿ ಹೇಳ್ತೀನಿ. ಸೊ ಫಸ್ಟ್ ನೇಮ್ ನಿಮ್ಮದು ಎಂಟರ್ ಮಾಡ್ಕೊಳ್ಳಿ, ಲಾಸ್ಟ್ ನೇಮ್ ಎಂಟರ್ ಮಾಡ್ಕೊಳ್ಳಿ, ನಿಮ್ಮ ಫೋನ್ ನಂಬರ್ ಎಂಟರ್ ಮಾಡಿ, ನಿಮ್ಮ ಇಮೇಲ್ ID ಎಂಟರ್ ಮಾಡಿಕೊಂಡು ಡೇಟ್ ಆಫ್ ಬರ್ತ್ ಎಂಟರ್ ಮಾಡ್ಕೊಳ್ಳಿ, ನಿಮ್ಮ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಮ್ಯಾರಿಟಲ್ ಸ್ಟೇಟಸ್ ನೀವು ಸಿಂಗಲ್ ಇದ್ದೀರಾ, ಮ್ಯಾರಿಡ್ ಇದ್ದೀರಾ ಅಥವಾ ವಿಡೋ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿ. ಸ್ಪೆಷಲಿ ಏಬಲ್ಡ್ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂತಂದರೆ ನೋ ಅಂತ ಹಾಕಿ. ಸ್ಪೆಷಲಿ ಏಬಲ್ಡ್ ಅಂದರೆ ಲೈಕ್ ಹ್ಯಾಂಡಿಕ್ಯಾಪ್ ಪರ್ಸನ್ಸ್, ಏನಾದರೂ ಡಿಸೇಬಲ್ ಪರ್ಸನ್ ಇದ್ದರೆ ನೀವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ರಿಲಿಜಿಯನ್ ಕೇಳಿದ್ದಾರೆ. ಇಲ್ಲಿ ಸೆಲೆಕ್ಟ್ ಪಕ್ಕದಲ್ಲಿ ಆ್ಯರೋ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ರಿಲಿಜಿಯನ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಿಮ್ಮ ಕ್ಯಾಟಗರಿ ಕೇಳಿದ್ದಾರೆ, ನೀವು ಯಾವ ಕ್ಯಾಟಗರಿಯವರು ಇದ್ದೀರಾ ಆ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿ ಟ್ರೇನಿ ಕ್ಲಾಸಿಫಿಕೇಷನ್ ಅಂತ ಕೇಳಿದ್ದಾರೆ. ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವೇನಾದರೂ ಎಕ್ಸ್ ಸರ್ವಿಸ್ ಪರ್ಸನಲ್ ಇದ್ದೀರಾ ಅಂದರೆ, ಇವಾಗ ಮಿಲ್ಟ್ರಿ ಅಲ್ಲಿರ್ತಾರೆ ನೋಡಿ, ಸೊ ಅಂಥವ್ರು ಏನಾದರೂ ಇದ್ದರೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ID ಕಾರ್ಡ್ ನಂಬರ್ ಮತ್ತು ID ಪ್ರೂಫ್ ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ನೀವೇನಾದರೂ ಟ್ರೇನಿಂಗ್ ಕ್ಲಾಸಿಫಿಕೇಷನ್ ಇಲ್ಲ ಅಂತಂದರೆ ಇಲ್ಲಿ ನೀವು ಜಸ್ಟ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ, ಬೇರೆ ಏನು ಆಪ್ಷನ್ ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ನೆಕ್ಸ್ಟ್ ಇಲ್ಲೇ ನಿಮ್ಮ ಫಾದರ್, ಮದರ್, ಗಾರ್ಡಿಯನ್ ಯಾರ್ದಾದರೂ ಡೀಟೇಲ್ಸ್ನ ಎಂಟರ್ ಮಾಡಬೇಕು. ಫಾದರ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಫಾದರ್ ನೇಮ್ ಮತ್ತು ಅವ್ರದ್ದು ಲಾಸ್ಟ್ ನೇಮ್ ಎಂಟರ್ ಮಾಡಿ. ಮದರ್ ಅಂತ ಕ್ಲಿಕ್ ಮಾಡಿದರೆ ಮದರ್ ನೇಮ್ ಅವ್ರ ಲಾಸ್ಟ್ ನೇಮ್ ಎಂಟರ್ ಮಾಡಿ. ಗಾರ್ಡಿಯನ್ ಕ್ಲಿಕ್ ಮಾಡಿದರೆ ನಿಮ್ಮ ಗಾರ್ಡಿಯನ್ ನೇಮ್ ಮತ್ತು ಲಾಸ್ಟ್ ನೇಮ್ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಅಡ್ರೆಸ್ ಕೇಳಿರ್ತಾರೆ. ಸೊ ನಿಮ್ಮ ಒಂದು ಲೊಕೇಶನ್ ಅರ್ಬನಾ ರೂರಲ್ಲ ನಿಮ್ಮದು ಎಲ್ಲಿ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಿಮ್ಮ ಸ್ಟ್ರೀಟ್ ಅಡ್ರೆಸ್ ಅಂದರೆ ನಿಮ್ಮ ಮನೆ ಅಡ್ರೆಸ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಸ್ಟೇಟ್, ಡಿಸ್ಟಿಕ್, ತಾಲೂಕ್, ಸಿಟಿ ಮತ್ತು ಜಿಪ್ ಕೋಡ್ ಅಂದರೆ ಪಿನ್ ಕೋಡ್ ಇರುತ್ತಲ್ವ ನಿಮ್ಮ ಅಡ್ರೆಸ್ದು ಅದು. ಸೊ ಎಲ್ಲನೂ ಅಡ್ರೆಸ್ಸಲ್ಲಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮದು ಈ ಒಂದು ಅಡ್ರೆಸ್ ಏನಿದೆ ಅಲ್ವಾ, ಕರೆಂಟ್ ಅಡ್ರೆಸ್ ಅಂದರೆ ಸದ್ಯಕ್ಕೆ ನೀವು ಎಲ್ಲಿದ್ದೀರಾ ಆ ಒಂದು ಅಡ್ರೆಸ್ ಹಾಕಬೇಕಾಗತ್ತೆ ಅಲ್ಲಿ. ಸೊ ಪರ್ಮನೆಂಟ್ ಅಡ್ರೆಸ್ ಅಂದರೆ ನಿಮ್ಮದು ಒಂದು ಪರ್ಮನೆಂಟ್ ಅಡ್ರೆಸ್ ಅಂತ ಇರುತ್ತೆ, ಹುಟ್ಟಿರೋ ಅಡ್ರೆಸ್ ಅದು ಪರ್ಮನೆಂಟ್ ಅಡ್ರೆಸ್ ಅಂತೀವಿ ನಾವು. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ನಮ್ಮ ಊರು ತುಂಬ ಜನರು ಕೇಳ್ತಾಯಿದ್ರಿ, ಆ್ಯಕ್ಚುಲಿ ಐ ಆಮ್ ಫ್ರಮ್ ಬೀದರ್, ಅದು ನನ್ನ ಪರ್ಮನೆಂಟ್ ಅಡ್ರೆಸ್ ಆಗಿರುತ್ತೆ. ಬಟ್ ಇವಾಗ ನಾನು ಇರ್ತಾ ಇರೋದು ಬ್ಯಾಂಗ್ಳೂರಲ್ಲಿ, ಸೊ ಇದು ನನ್ನ ಕರೆಂಟ್ ಅಡ್ರೆಸ್ ಆಗಿರುತ್ತೆ. ಓಕೆ, ಸೊ ಈ ಥರ. ಸೊ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಯಾವುದಿದೆ ಅದನ್ನು ಹಾಕಿ. ಇಲ್ಲ ನೀವು ಒಂದೇ ಕಡೆ ಪರ್ಮನೆಂಟ್, ಕರೆಂಟ್ ಎಲ್ಲ ಒಂದೇ ಇದೆ ಅಂತಂದರೆ ಒಂದೇ ಕೂಡ ಆ್ಯಡ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಎಜುಕೇಷ್ನಲ್ ಡೀಟೇಲ್ಸ್, ನಿಮ್ಮ ಎಜುಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ.
ನಿಮ್ಮದು ಹೈಸ್ಕೂಲ PUCನ ಡಿಪ್ಲೊಮಾ ಏನಿದೆ ನಿಮ್ಮದು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಟ್ರೀಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಎಜುಕೇಷನ್ ಸೆಲೆಕ್ಟ್ ಮಾಡಿದ್ರಿ ಅಂತಂದರೆ ಆಟೋಮೆಟಿಕ್ಕಾಗಿ ಸ್ಟ್ರೀಮ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಗ್ರ್ಯಾಜುಯೇಟ್ ಅಂತ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಸ್ಟ್ರೀಮಲ್ಲಿ ಏನು ಮಾಡಿದ್ದೀನಿ ಅಂತ ಇರುತ್ತೆ. ಸೊ ಈ ಥರ. ಸೊ ನಿಮ್ಮ ಒಂದು ಎಜುಕೇಷನ್ ಮೇಲೆ ಇಲ್ಲಿ ಸ್ಟ್ರೀಮ್ ತೋರಿಸುತ್ತೆ. ನೆಕ್ಸ್ಟ್ ಸಬ್ಜೆಕ್ಟ್ ಕೇಳಿದ್ದಾರೆ. ಸೊ ನಾನು ಸಿವಿಲ್ ಇಂಜಿನಿಯರಿಂಗ್ ಮಾಡಿರೋದು, ಅದಕ್ಕೆ ನಾನಿದು ಹಾಕ್ತಾಯಿದ್ದೀನಿ. ಸೊ ನಿಮ್ಮ ಒಂದು ಸಬ್ಜೆಕ್ಟ್ ಏನಿದೆ ಅದನ್ನು ನೀವು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಲ್ಯಾಂಗ್ವೇಜ್ ಆಫ್ ಇನ್ಸ್ಟ್ರಕ್ಷನ್. ನಿಮಗೆ ಈ ಒಂದು ಸ್ಕಿಲ್ ಟ್ರೈನಿಂಗ್ ಯಾವ ಲ್ಯಾಂಗ್ವೇಜಲ್ಲಿ ಬೇಕು ಅಂತ ಕೇಳಿದ್ದಾರೆ. ಇಂಗ್ಲೀಷ್ ಬೇಕು ಅಂದರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡಿ, ಕನ್ನಡ ಬೇಕು ಅಂದರೆ ಕನ್ನಡ, ಅದರ್ ದೆನ್ ಇಂಗ್ಲೀಷ್ ಕನ್ನಡ ನೀವು ಅದರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಓಕೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಯರ್ ಆಫ್ ಪಾಸಿಂಗ್. ಸೊ ನೀವು ನಿಮ್ಮ ಒಂದು ಎಜುಕೇಷನ್ ಯಾವ ಇಯರಲ್ಲಿ ಪಾಸ್ ಆಗಿದ್ದೀರಾ ಅಂತ ಕೇಳಿದ್ದಾರೆ. ಓಕೆ, ನಿಮ್ಮ ಒಂದು ಇಯರ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ 2002, 4, 8. ಸೊ ಯಾವುದರಲ್ಲಿ ಪಾಸ್ ಆಗಿದ್ದೀರಾ. ಓಕೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಲ್ಯಾಂಗ್ವೇಜಸ್ ನೋನ್. ನಿಮಗೆ ಯಾವೆಲ್ಲ ಲ್ಯಾಂಗ್ವೇಜಸ್ ಗೊತ್ತಿದೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನನಗೆ ಕನ್ನಡ, ಇಂಗ್ಲೀಷ್, ಹಿಂದಿ, ತೆಲುಗು, ನನಗೆ 4 ಲ್ಯಾಂಗ್ವೇಜಸ್ ಗೊತ್ತಿದೆ. ಸೊ ನಾನು 4 ಲ್ಯಾಂಗ್ವೇಜಸ್ ಹಾಕ್ತೀನಿ. ಹಾಕಿಬಿಟ್ಟು ಇಲ್ಲಿ 4 ಸೆಲೆಕ್ಟೆಡ್ ಅಂತ ಬಂದಿದೆ ನೋಡಿ, ಮುಂದೆ ಆ್ಯರೋ ಮಾರ್ಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಇಲ್ಲಿ 4 ಸೆಲೆಕ್ಟೆಡ್ ಅಂತ ಬಂದುಬಿಡುತ್ತೆ. ಓಕೆ. ಸೊ ನೆಕ್ಸ್ಟ್ ನಿಮ್ಮದು ಪಾಸ್ಟ್ ಸ್ಕಿಲ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಬೆಟರ್ ನೀವು ನೋ ಅಂತಲೇ ಹಾಕಿ, ಎಸ್ ಹಾಕಕ್ಕೆ ಹೋಗಬೇಡಿ. ಎಸ್ ಹಾಕಿದ್ರಿ ಅಂತಂದರೆ ನೀವು ಆಲ್ರೆಡಿ ಸ್ಕಿಲ್ ಎಕ್ಸ್ಪೀರಿಯನ್ಸ್ ಇದೆ, ಮತ್ತೇನಕ್ಕೆ ಯುವ ನಿಧಿ ಅಮೌಂಟ್ ತೊಗೊಳ್ತಾ ಇದ್ದೀರಾ ಅಂತ ಕ್ವೆಶನ್ ಮಾಡ್ತಾರೆ. ಓಕೆನಾ. ಸೊ ನೋ ಅಂತ ಇಡಿ. ಆ್ಯಂಡ್ ಸ್ಕಿಲ್ ಸಾರ್ಟ್ ಯು ಕ್ಯಾನ್ ಸೆಲೆಕ್ಟ್ ಮ್ಯಾಕ್ಸಿಮಮ್ 5 ಸ್ಕಿಲ್ಸ್ ಓನ್ಲಿ ಅಂತ ಇದೆ. ಸೊ ನಿಮಗೆ ಟ್ರೈನಿಂಗಲ್ಲಿ ಯಾವ ಸ್ಕಿಲ್ಸ್ಗಳು ಬೇಕು ಅಂತ ಕೇಳಿದ್ದಾರೆ. ಮ್ಯಾಕ್ಸಿಮಮ್ ನೀವು 5 ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಸಾಕಷ್ಟು ಸ್ಕಿಲ್ಸ್ಗಳಿದ್ದಾವೆ. ನಿಮಗೆ ಪರ್ಟಿಕ್ಯುಲರ್ ಯಾವುದಾದ್ರೂ ಸ್ಕಿಲ್ ಬೇಕು ಅಂತಂದರೆ ಇಲ್ಲಿ ಸರ್ಚ್ ಆಪ್ಷನಲ್ಲಿ ನೀವು ನಿಮ್ಮ ಒಂದು ಸ್ಕಿಲ್ಸ್ನ ಆ್ಯಡ್ ಮಾಡ್ಕೋಬಹುದು. ಓಕೆ. ಸೊ ನಾನಿಲ್ಲಿ ಆಟೋಕ್ಯಾಡ್, ಇವಾಗ ನನ್ನ ಒಂದು ಸ್ಟ್ರೀಮ್ ಪ್ರಕಾರ ನಾನು ಸಿವಿಲ್ ಇಂಜಿನಿಯರ್ ಅಂತಂದರೆ ನನಗೆ ಆಟೋಕ್ಯಾಡ್ ಟ್ರೈನಿಂಗ್ ಅಂತ ಅಂದ್ಕೊಳ್ಳಿ, ನಾನು ಆಟೋಕ್ಯಾಡ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ನಿಮಗೆ ನಿಮ್ಮ ಒಂದು ಸ್ಟ್ರೀಮ್ ಪ್ರಕಾರ ಅಥವಾ ನಿಮಗೆ ಆಸೆ ಇರುವ ಸ್ಕಿಲ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ. ಸೊ ಇವಾಗ ಜಸ್ಟ್ ನಾನು ಒಂದು ಆ್ಯಡ್ ಮಾಡಿರೋದು, ಇಲ್ಲಿ ಒಂದು ಸೆಲೆಕ್ಟೆಡ್ ಅಂತ ಬಂದಿದೆ ನೋಡಿ. ಸೊ ಈ ಥರ ನೀವು 5 ಸ್ಕಿಲ್ಸ್ನ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಇವಾಗ ಈ ಒಂದು ಸ್ಕಿಲ್ಸ್ ಯಾರೆಲ್ಲ ಅಪ್ಲೈ ಮಾಡ್ಬೋದು, ಈ ಒಂದು ಕೌಶಲ್ ಕಾರ್ಗೆ ಯಾರೆಲ್ಲ ರಿಜಿಸ್ಟರ್ ಆಗ್ಬೋದು ಅಂತಂದರೆ, ಆ್ಯಸ್ ಪರ್ ದಿ ಅಪ್ಡೇಟ್ ಯುವ ನಿಧಿ ಡಿಪಾರ್ಟ್ಮೆಂಟ್ ಏನು ಹೇಳಿದ್ದಾರೆ ಅಂತಂದರೆ, ನೀವು ಯುವ ನಿಧಿಗೆ ರಿಜಿಸ್ಟರ್ ಆಗಿ 6 ತಿಂಗಳು ಆಗಿದೆ ಅಂತಂದರೆ ನೀವು ಕೌಶಲ್ ಕಾರ್ಗೆ ರಿಜಿಸ್ಟರ್ ಆಗಬೇಕು ಅಂತ ಹೇಳಿದ್ದಾರೆ. ಓಕೆ. 6 ತಿಂಗಳು ಮುಗ್ದಿದೆ ನಿಮ್ಮದು ಯುವ ನಿಧಿಗೆ ಅಪ್ಲೈ ಮಾಡಿ ಅನ್ನೋರು ಈ ಒಂದು ಸ್ಕಿಲ್ಸ್ಗೆ ರಿಜಿಸ್ಟರ್ ಆಗಿ. ಆ್ಯಂಡ್ 6 ತಿಂಗಳು ಮುಗ್ದಿಲ್ಲ ಅಂತಂದರೆ ನೀವು ರಿಜಿಸ್ಟರ್ ಆಗೋ ಅವಶ್ಯಕತೆ ಇಲ್ಲ. ಬಟ್ ಸ್ಟಿಲ್ ನಿಮಗೆ ಆಸೆ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಓಕೆ. ಸೊ ಅಪ್ಲೈ ಮಾಡಿದರೆ ದುಡ್ಡು ಕ್ಯಾನ್ಸಲ್ ಆಗುತ್ತೆ ಅಂತ ಏನೂ ಆ ಥರ ಇಲ್ಲ. ಓಕೆನಾ. ಆ್ಯಂಡ್ ಎಸ್, ಇವಾಗ ರೀಸೆಂಟಾಗಿ ನ್ಯೂಸ್ ಬರ್ತಾ ಇದೆ. ಏನಪ್ಪ ಅಂತಂದರೆ, ನೀವೇನಾದರೂ 6 ತಿಂಗಳಾಗಿದೆ ಆದರೂ ನೀವು ಸ್ಕಿಲ್ಸ್ಗೆ ಅಪ್ಲೈ ಮಾಡಿಲ್ಲ ಅಂತಂದರೆ ನಿಮಗೆ ಯುವ ನಿಧಿ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇನ್ನೂ ಕ್ಯಾನ್ಸಲ್ ಮಾಡಿಲ್ಲ, ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಸೊ ಬೆಟರ್ ನೀವು ಕೌಶಲ್ ಕಾರ್ಗೆ ರಿಜಿಸ್ಟರ್ ಆಗಿ. ಓಕೆ. ಸೊ ನೆಕ್ಸ್ಟ್ ಥಿಂಗ್, ಪ್ರಿಫರ್ ಡ್ಯೂರೇಷನ್ ಆಫ್ ಟ್ರೈನಿಂಗ್ ರಿಕ್ವೈರ್ಡ್ ಅಂತ ಇದೆ. ಸೊ ಯಾವಾಗ ನಿಮಗೆ ಈ ಟ್ರೈನಿಂಗ್ ಬೇಕು, ಲೆಸ್ ದೆನ್ 2 ವೀಕ್ಸ್ ಅಂದರೆ ವಿದಿನ್ 2 ವೀಕ್ಸ್ ಒಳಗಡೆ ನಿಮ್ಗೆ ಟ್ರೈನಿಂಗ್ ಬೇಕಾ, ಅಥವಾ 2 to 4 ವೀಕ್ಸ್ ಈ ಥರ ನೀವು ನಿಮ್ಮ ಒಂದು ರಿಕ್ವೈರ್ಮೆಂಟಲ್ಲಿ ನೀವು ಟ್ರೈನಿಂಗ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ. ಸೊ ಎಸ್, ಈ ಟ್ರೈನಿಂಗ್ ಬಂದುಬಿಟ್ಟು ಆಫ್ಲೈನ್ ಇರುತ್ತೆ, ಆನ್ಲೈನ್ ಟ್ರೈನಿಂಗ್ ಇರೋದಿಲ್ಲ. ಓಕೆ. ಆ್ಯಂಡ್ ಸಾಕಷ್ಟು ಜನರು ಅಪ್ಲೈ ಮಾಡಿದ್ದಾರೆ, ಅವ್ರಿಗೆ ಕಾಲ್ ಕೂಡ ಬಂದಿದೆ, ಆದರೆ ಇನ್ನೂ ಅವರಿಗೆ ಟ್ರೈನಿಂಗ್ ತೊಗೊಂಡಿಲ್ಲ. ಜಸ್ಟ್ ಅವರು ಎಂಕ್ವೈರಿ ಮಾಡ್ತಾ ಇದ್ದಾರೆ ಅಷ್ಟೇ. ಆದರೆ ಇನ್ನೂ ಈ ಪ್ಲೇಸ್ಗೆ ಬನ್ನಿ ಟ್ರೈನಿಂಗ್ ತೊಗೊಳ್ತೀವಿ ಅಂತ ಆ ಥರ ಏನೂ ಹೇಳಿಲ್ಲ. ಬೆಟರ್ ನೀವು ಅಪ್ಲೈ ಮಾಡ್ಕೊಂಡಿರಿ. ಆ್ಯಂಡ್ ಕಾಲ್ ಬಂದಿದ್ದರೆ ನಿಮಗೆ ಸ್ಟಿಲ್ ಏನಾದರೂ ಡೌಟ್ಸ್ ಇದ್ದರೆ ನೀವು ಆವಾಗಲೇ ಕಾಲಲ್ಲಿ ನೀವು ಕ್ವಶನ್ಸ್ ಮಾಡಿಕೊಂಡು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೋಬಹುದು. ಓಕೆನಾ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಎಂಪ್ಲಾಯ್ಮೆಂಟ್ ಪ್ಲೇಸಲ್ಲಿ ಏನೆಲ್ಲ ಇದೆ ಅಲ್ವ ಅದೆಲ್ಲ ಹಾಗೆ ಇರಕ್ಬಿಡಿ, ಏನೂ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಓಕೆ. ಸೊ ನೆಕ್ಸ್ಟ್ ಥಿಂಗ್, ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿ ಔಟ್ಸೈಡ್ ಡಿಸ್ಟಿಕ್ ಇನ್ ರೂಪೀಸ್ ಕೇಳಿದ್ದಾರೆ. ಸೊ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಸ್ಯಾಲ್ರಿ ನಿಮ್ಮ ಡಿಸ್ಟಿಕ್ ಬಿಟ್ಟು ಅಂತಂದರೆ ಇಲ್ಲಿ ಜಸ್ಟ್ ನಾನು 15 to 20 ಅಂತ ಹಾಕ್ತೀನಿ ಅಷ್ಟೇ.
ಆ್ಯಂಡ್ ಡಿಸ್ಟಿಕ್ ಒಳಗಡೆನೇ ಇದು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದರೆ ಇದು 15 to 20 ಹಾಕ್ತೀನಿ. ಔಟ್ಸೈಡ್ ಬಂದರೆ ನಾನು 20 to 25 ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಓಕೆನಾ, ಬಿಕಾಸ್ ನಾವು ಡಿಸ್ಟಿಕ್ ಬಿಟ್ಟು ಇದ್ದೀವಿ ಅಂತಂದರೆ ಸ್ವಲ್ಪ ನಮಗೆ ಖರ್ಚಕ್ಕೆ ಜಾಸ್ತಿ ಬೇಕಾಗುತ್ತೆ. ಸೊ ಜಾಸ್ತಿ ಹಾಕ್ತೀನಿ. ವಿದಿನ್ ಡಿಸ್ಟ್ರಿಕ್ಟ್ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಪ್ರೂಫ್ ಆಫ್ ಎಜುಕೇಷನ್ ಅಂತಂದರೆ ನಿಮ್ಮ ಹೈಯೆಸ್ಟ್ ಎಜುಕೇಷನ್ ಇಲ್ಲಿ ಮೇಲೆ ಸೆಲೆಕ್ಟ್ ಮಾಡ್ತೀರಾ ನೋಡಿ. ಸೊ ಆ ಒಂದು ಎಜುಕೇಷನ್ದು ಇವಾಗ ನಾನು ಗ್ರ್ಯಾಜುಯೇಟ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ BE. ಸೊ BE ಎಜುಕೇಷನ್ ಪ್ರೂಫ್ ನಾನು ಹಾಕ್ತೀನಿ, BE ಮಾರ್ಕ್ಸ್ ಕಾರ್ಡ್ ಹಾಕ್ತೀನಿ. ಸೊ ಆ ಥರ ನಿಮ್ಮ ಒಂದು ಎಜುಕೇಷನ್ ಹೈಯೆಸ್ಟ್ ಎಜುಕೇಷನ್ ಏನಿರುತ್ತೆ ಅದನ್ನು ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಪ್ರೂಫ್ ಆಫ್ ಏಜ್ಗೆ ನೀವು ಆಧಾರ್ ಕಾರ್ಡ್ನ ಪ್ರೂಫ್ ಆಗಿ ಕೊಡಬಹುದು. ಓಕೆ, ಸೊ ನೆಕ್ಸ್ಟ್ ರೆಸ್ಯೂಮೆ ಅಪ್ಲೋಡ್ ಮಾಡಿ. ನೀವು ರೆಸ್ಯೂಮೆ ಕ್ರಿಯೇಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಬೋದು. ಆ್ಯಂಡ್ ರೆಸ್ಯೂಮೆ ಕೂಡ ಹೇಗೆ ಕ್ರಿಯೇಟ್ ಮಾಡೋದು ಮೊಬೈಲಲ್ಲಿ ವಿದಿನ್ 2 minutes ಅಂತ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಜಸ್ಟ್ ನೀವು ಐಶ್ವರ್ಯ ಮೇತ್ರೆ ರೆಸ್ಯೂಮೆ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ವಿಡಿಯೋ ನೋಡೋದಕ್ಕೆ ಸಿಗುತ್ತೆ. ಓಕೆನಾ, ಸೊ ಇಲ್ಲಿ ಅಪ್ಲೋಡ್ ಫೈಲ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡಬೇಕು ಎಲ್ಲ ಫೈಲ್ಸ್ಗಳು. ಇಲ್ಲಿ ಕ್ಯಾಮ್ರಾ ಕೂಡ ಆಪ್ಷನ್ ಇದೆ. ಜಸ್ಟ್ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಒರಿಜಿನಲ್ ಅಂತಂದರೆ ಒಂದು ಅದರದ್ದೇ ಇಲ್ಲಿ ಫೋಟೋ ಇಟ್ಕೊಂಡು ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಎನಿ ಅದರ್ ಸರ್ಟಿಫಿಕೇಷನ್. ತುಂಬ ಜನರಿಗೆ ಇಲ್ಲೇ ಕನ್ಫ್ಯೂಷನ್ ಆಗ್ತಾ ಇದೆ. ಎನಿ ಅದರ್ ಸರ್ಟಿಫಿಕೇಷನ್ ಅಂತಂದರೆ ಏನು ಅಪ್ಲೋಡ್ ಮಾಡಬೇಕು ಅಂತ ಹೇಳಿ. ಸೊ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಪ್ಲೀಸ್ ಅಪ್ಲೋಡ್ ದ ಸ್ಪೆಸಿಫೈಡ್ ಡಾಕ್ಯುಮೆಂಟ್ ಅಂದರೆ ಅಲೌಡ್ ಫೈಲ್ JPG ಒಂದು ಫಾರ್ಮೆಟ್ಸ್ಗಳು ಕೊಟ್ಟಿದ್ದಾರೆ. ಇದೇ ಒಂದು ಫಾರ್ಮೆಟ್ಸಲ್ಲಿ ನೀವು PDFಸ್ಗಳು ಅಪ್ಲೋಡ್ ಮಾಡಬೇಕು. ಆ್ಯಂಡ್ ಸೈಜ್ ಶುಡ್ ಬಿ 2 MB ಮ್ಯಾಕ್ಸಿಮಮ್ ಇರಬೇಕು ಅಂತ ಹೇಳಿದ್ದಾರೆ. ಸೊ ಇವಾಗ ಎನಿ ಅದರ್ ಸರ್ಟಿಫಿಕೇಷನ್ ಅಂತಂದರೆ ನಿಮ್ಮ ಹತ್ರ ಏನಾದರೂ ಸರ್ಟಿಫಿಕೇಟ್ಸ್ ಇದ್ದರೆ, ಸೊ ಸ್ಕಿಲ್ ಸರ್ಟಿಫಿಕೇಟ್ಸ್ ಯಾವುದಾದ್ರೂ ಇದ್ದರೆ ಅದು ಅಪ್ಲೋಡ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸ್ಕಿಲ್ಸ್ ಏನಾದರೂ ಆಲ್ರೆಡಿ ನಿಮ್ಮ ಹತ್ರ ಇದ್ದರೆ ನಿಮಗೆ ಯುವ ನಿಧಿ ಅಮೌಂಟೇ ಬರೋದಿಲ್ಲ, ಹೌದಲ್ವಾ? ಸೊ ಎನಿ ಅದರ್ ಸರ್ಟಿಫಿಕೇಷನ್ ಇನ್ ದ ಸೆನ್ಸ್ ನೀವು 10th ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿ. ಓಕೆ, ಬೆಟರ್. ಸೊ 10th ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡ್ಕೊಳ್ಳಿ ಸಾಕು. ಸೊ ನೆಕ್ಸ್ಟ್ ನಿಮ್ಮ ಒಂದು ಪ್ರೊಫೈಲ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ನಿಮಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಎಂಟರ್ ಮಾಡಬೇಕು. ಎಂಟರ್ ಮಾಡಿಬಿಟ್ಟು ಇಲ್ಲಿ ರೀಸೆಂಡ್ OTP ಅಂತ ಇದೆ ಅಲ್ವ, ಅದರ ಮೇಲೆ ಕ್ಲಿಕ್ ಮಾಡಿದಾಗ OTP ಬರುತ್ತೆ. OTPನ ಎಂಟರ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ನಿಮ್ಮ ಒಂದು ಇಮೇಲ್ IDಗೆ ಒಂದು ಟೋಕನ್ ನಂಬರ್ ಕೊಡ್ತಾರೆ, ಅದನ್ನು ಇಟ್ಕೊಂಡಿರಿ, ಮುಂದೆ ಹೆಲ್ಪ್ ಆಗುತ್ತೆ ಯಾವುದಕ್ಕಾದರೂ. ಓಕೆ, ಸೊ ಸಿಂಪಲ್ ಥಿಂಗ್ ಇದೆ. ನೀವು ಹೀಗೆ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ತುಂಬ ಜನರಿಗೆ ಆಗೋಕ್ಕೆ ಬರ್ತಾ ಇರಲಿಲ್ಲ. ಇವತ್ತು ನಾನು 2 ಮೆಥಡ್ಸ್ ಹೇಳಿದ್ದೀನಿ. ಸೊ ಇವಾಗ ಯಾರಿಗೂ ಕೂಡ ಡೌಟ್ ಇರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಕೂಡ ಹೇಳಿದ್ದೀನಿ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನ್ ಬಂದುಬಿಟ್ಟು ಇವತ್ತು 24th ಅಕ್ಟೋಬರ್ ಅಲ್ವಾ. ಸೊ ನವೆಂಬರ್ 1ನೇ ತಾರೀಕಿಂದ 25ನೇ ತಾರೀಕು ಒಳಗಡೆ ಅಂದರೆ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕು. ಸೊ ದ್ಯಾಟ್ ನಿಮಗೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳದ್ದು ಅಮೌಂಟ್ ಬರ್ತಾ ಹೋಗುತ್ತೆ. ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳಬಹುದು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.